ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಸೌಮ್ಯ ಮಠಲಿ. ದೆಹಲಿಯಿಂದ ಬೆಂಗಳೂರಿನವರೆಗೂ ಹೋರಾಟ. ಕೇಂದ್ರದ ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಗಣರಾಜ್ಯೋತ್ಸವದಂದು ಬಂದ್ ಆಗಲಿದೆ ಬೆಂಗಳೂರು. 30,000ಕ್ಕೂ ಹೆಚ್ಚು ರೈತರು ಅವತ್ತು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೇಂದ್ರದ ಕೃಷಿ ಕಾಯ್ದೆಗಳ ವಿರುದ್ಧ ನಿರಂತರವಾಗಿ ರೈತರ ಹೋರಾಟ ನಡೀತಾ ಇದೆ. ಆದ್ರೆ ಗಣರಾಜ್ಯೋತ್ಸವದಂದು ಇಡೀ ಬೆಂಗಳೂರು ಬಂದ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಅವತ್ತಿನ ದಿನ ಕರೆ ಕೊಟ್ಟಿರುವಂತಹ ಹೋರಾಟಕ್ಕೆ 30,000ಕ್ಕೂ ಹೆಚ್ಚು ರೈತರು ಭಾಗವಹಿಸುವ ಸಾಧ್ಯತೆ ಇದೆ. 25,000ಕ್ಕೂ ಹೆಚ್ಚು ವಾಹನಗಳು ಭಾಗವಹಿಸುವ ಸಾಧ್ಯತೆ ಇದೆ. 1,000 ಟ್ರ್ಯಾಕ್ಟರ್, 4ರಿಂದ 5,000 ಇತರೆ ವಾಹನಗಳಲ್ಲಿ ರೈತರು ಭಾಗವಹಿಸುವ ನಿರೀಕ್ಷೆ ಇದೆ. ಬೈಕ್, ಜೀಪ್, ಎತ್ತಿನ ಗಾಡಿಗಳು ಸಹ ಬರತ್ವೆ. ಹುಷಾರಾಗಿರಿ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಬಂದು ರೈತರು ಸೇರಲಿದ್ದಾರೆ. ಧ್ವಜಾರೋಹಣದ ಬಳಿಕ ಪ್ರತಿಭಟನೆಯನ್ನ ರೈತರು ಮಾಡಲಿದ್ದಾರೆ. ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗ್ತಾ ಇದೆ. 2,000ಕ್ಕೂ ಅಧಿಕ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ 1,000 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ರೈತರು ಟ್ರ್ಯಾಕ್ಟರ್ ಮೂಲಕ ಬರೋ ಹಾಗಿಲ್ಲ. ಟ್ರ್ಯಾಕ್ಟರ್ ರ್ಯಾಲಿಗೆ ನಿರಾಕರಿಸಿದ್ದಾರೆ ಬೆಂಗಳೂರು ಪೊಲೀಸರು. ಟ್ರ್ಯಾಕ್ಟರ್ ಬಿಟ್ಟು ಬೇರೆ ವಾಹನಗಳಲ್ಲಿ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆದ್ರೆ ರೈತರು ಟ್ರ್ಯಾಕ್ಟರ್ ಮೂಲಕ ಬರೋ ಹಾಗಿಲ್ಲ. ಇದಕ್ಕೆ ಪೊಲೀಸರು ಅನುಮತಿಯನ್ನ ಕೊಟ್ಟಿಲ್ಲ. ಫ್ರೀಡಂ ಪಾರ್ಕ್ ಬಳಿ ಬಂದು ಪ್ರತಿಭಟನೆಯನ್ನ ಮಾಡಬಹುದಷ್ಟೇ. ಮುತ್ತಿಗೆಗೂ ಅವಕಾಶ ಇಲ್ಲ. ವಿಧಾನಸೌಧ ಮುತ್ತಿಗೆಗೆ ಯತ್ನಿಸಿದ್ರೆ ಪೊಲೀಸರು ಅವರನ್ನ ವಶಕ್ಕೆ ಪಡೆಯಲಿದ್ದಾರೆ. ಮಹಾರಾಣಿ ಕಾಲೇಜ್ ಮುಂದೆಯೇ ಬ್ಯಾರಿಕೇಡ್ ಹಾಕಿ ಭದ್ರತೆಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಗಣರಾಜ್ಯೋತ್ಸವದಂದು ಸುಮಾರು 30,000ಕ್ಕೂ ಅಧಿಕ ರೈತರು ಹೋರಾಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಟ್ರ್ಯಾಕ್ಟರ್ ಹಾಗೆ ಇತರೆ ವಾಹನಗಳ ಮೂಲಕ ಅವರು ಬೆಂಗಳೂರಿಗೆ ಬರುವ ನಿರೀಕ್ಷೆ ಇದೆ. ಹಾಗಾಗಿ ಪೊಲೀಸರು ಕೂಡ ಇದೀಗ ಬಿಗಿ ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ಬರಬೇಡಿ ಅಂತ ಈಗ ಆಲ್ರೆಡಿ ಪೊಲೀಸರು ಕೂಡ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇತರೆ ವಾಹನಗಳಲ್ಲಿ ಬನ್ನಿ, ಆದ್ರೆ ವಿಧಾನಸೌಧ ಮುತ್ತಿಗೆಗೆ ಅವಕಾಶ ಇಲ್ಲ. ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡು ಪ್ರತಿಭಟನೆಯನ್ನ ಮಾಡಬಹುದು ಅಂತ ಈಗ ಪೊಲೀಸರು ಕೂಡ ಹೇಳ್ತಿದ್ದಾರೆ. ಪ್ರತಿಭಟನೆ ದಿನದಂದು ಹಲವು ರೈತ ಸಂಘಟನೆಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇವೆ. ಸೊ ಯಾವ್ಯಾವ ರೈತರು ಎಲ್ಲೆಲ್ಲಿಂದ ಹೇಗೆ ಬರ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಕುರುಬೂರು ಬಣ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಬರುತ್ತೆ. ಕೋಡೆ ಸರ್ಕಲ್, ಆನಂದರಾವ್ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ ಮುಖಾಂತರ ಅವರು ಫ್ರೀಡಂ ಪಾರ್ಕ್ ಅನ್ನ ತಲುಪಲಿದ್ದಾರೆ. ಇನ್ನು ಕೋಡಿಹಳ್ಳಿ ಬಣದ ಒಂದು ಪ್ಲಾನ್ ಯಾವ ರೀತಿ ಇದೆ ಅನ್ನೋದನ್ನ ನೋಡೋದಾದ್ರೆ, ಮಾದನಾಯಕನಹಳ್ಳಿ, ಗೊರಗಂಟೆಪಾಳ್ಯ, ಯಶವಂತಪುರ ಸರ್ಕಲ್, ಮಾರಮ್ಮ ದೇವಸ್ಥಾನ, ಮಲೇಶ್ವರಂ, ಶೇಷಾದ್ರಿಪುರಂ, ಆನಂದರಾವ್ ಸರ್ಕಲ್ ಮೂಲಕ ಅವರು ಫ್ರೀಡಂ ಪಾರ್ಕ್ ಅನ್ನ ತಲುಪಲಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ರೈತ ಸಂಘಟನೆಗಳ ಒಕ್ಕೂಟ, ಕಾರ್ಮಿಕ ಸಂಘಟನೆ, ದಲಿತ ಸಂಘಟನೆ ಹಾಗೆ ಕಾಂಗ್ರೆಸ್ ಕಿಸಾನ್ ಘಟಕ, ಕಬ್ಬು ಬೆಳೆಗಾರರ ಸಂಘ, ವಾಟಾಳ್ ನಾಗರಾಜ್ ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಇನ್ನು ಯಾರ್ಯಾರು ಈ ಒಂದು ಪ್ರತಿಭಟನೆಗೆ ಬೆಂಬಲ ಕೊಡ್ತಾ ಇಲ್ಲ ಅನ್ನೋದನ್ನ ನೋಡೋದಾದ್ರೆ, ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಹೋಟೆಲ್, ಅಂಗಡಿ ಮುಂಗಟ್ಟು, ಓಲಾ, ಆಟೋ, ಕ್ಯಾಬ್ ಚಾಲಕರು ಅವತ್ತಿನ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ಕೊಡ್ತಾ ಇಲ್ಲ. ಇನ್ನು ಅನ್ನದಾತ ಏನೆಲ್ಲ ಎಚ್ಚರಿಕೆಯನ್ನ ಕೊಟ್ಟಿದ್ದಾನೆ ಅನ್ನೋದನ್ನ ನೋಡೋದಾದ್ರೆ, ರ್ಯಾಲಿಗೆ ಅಡ್ಡಿಪಡಿಸದಾದ್ರೆ ಹೆದ್ದಾರಿಯನ್ನ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಸ್ತೆ ಮೇಲೆ ನಿಂತಲ್ಲೇ ಟ್ರ್ಯಾಕ್ಟರ್ ಅನ್ನ ನಿಲ್ಲಿಸ್ತೀವಿ. ಸಾರಿಗೆ ವ್ಯವಸ್ಥೆ ಅಸ್ತವ್ಯಸ್ತ ಆಗೋ ಸಾಧ್ಯತೆ ಇದೆ. ಸಾಂಕೇತಿಕ ಬಾವುಟವನ್ನ ಹಿಡಿದು ಪರೇಡ್ ಮಾಡ್ತೀವಿ. ನಮ್ಮ ಪ್ರತಿಭಟನೆಗೆ ಏನಾದ್ರೂ ಅಡ್ಡಿಪಡಿಸಿದ್ರೆ ನಾವು ನಿಂತಲ್ಲೇ ನಿಂತು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ರಸ್ತೆಯಲ್ಲಿ ಬರಬೇಡಿ. ಸೊ ಯಾವ್ಯಾವ ರಸ್ತೆಗಳಲ್ಲಿ ಆ ದಿನ ಬಂದ್ರೆ ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಳ್ಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್, ಓಕ್ಲಿಪುರಂ, ಕಾಟನ್ ಪೇಟೆ ರೋಡ್ ನಲ್ಲಿ ಓಡಾಡಬೇಡಿ. ಅಲ್ಲೆಲ್ಲ ರೈತರ ಒಂದು ರ್ಯಾಲಿ ಹೋಗುತ್ತೆ. ಆನಂದರಾವ್ ಸರ್ಕಲ್, ಹಳೆ ಜೆಡಿಎಸ್ ಆಫೀಸ್ ಹಾಗೆ ರೇಸ್ ಕೋರ್ಸ್ ರಸ್ತೆ ಮುಖಾಂತರ ಕೂಡ ವಾಹನ ಸವಾರರು ಆ ಒಂದು ರಸ್ತೆಗಳಲ್ಲಿ ಬರುವಂತಿಲ್ಲ.
ಇನ್ನು ವಿಧಾನಸೌಧ, ಸಿಐಡಿ ಕಚೇರಿ, ನೃಪತುಂಗ ರಸ್ತೆ, ಕಾರ್ಪೊರೇಷನ್ ಮಾರ್ಗವಾಗೂ ಕೂಡ ಏನಾದರೂ ಹೋಗಬೇಕಾಗಿದ್ರೆ ನಿಮ್ಮ ಒಂದು ರೂಟ್ ಅನ್ನ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಈ ಎಲ್ಲಾ ಭಾಗಗಳಲ್ಲೂ ಕೂಡ ರೈತರ ರ್ಯಾಲಿ ಹೋಗೋದ್ರಿಂದ ಅವತ್ತು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಹಾಗಾಗಿ ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲಿ ಸಿಲುಕಿ ನಲಗಬೇಕಾಗುತ್ತೆ. ಸೊ ಯಾವ್ಯಾವ ರೋಡ್ಗಳಲ್ಲಿ, ಯಾವ್ಯಾವ ಏರಿಯಾಗಳಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋದನ್ನ ನಾವಿದೀಗ ತೋರಿಸ್ತಾ ಇದ್ದೀವಿ. ಗಣತಂತ್ರ ದಿನದ ಹೋರಾಟದ ಬಗ್ಗೆ ರೈತ ಮುಖಂಡರು ಮಾತನಾಡಿದ್ದಾರೆ. ಏನೇನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನೈಸ್ ಜಂಕ್ಷನ್ ಏನಿದೆ, ಏನು ಮಾದನಾಯಕನಹಳ್ಳಿ ಸಮೀಪ, ಅಲ್ಲಿಂದ ನಮ್ದು ಸುಮಾರು 18 ಕಿಲೋಮೀಟರ್ ಕೂಡ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದು ಫ್ರೀಡಂ ಪಾರ್ಕಲ್ಲಿ ನಮ್ಮ ಸಂಯುಕ್ತ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಈಗಾಗಲೇ ಬಳ್ಳಾರಿ ಕಡೆಯಿಂದ, ಬೆಳಗಾಂ ಕಡೆಯಿಂದ ನಿನ್ನೆಯಿಂದಲೇ ವಾಹನಗಳ ಮೂಲಕ, ಟ್ರ್ಯಾಕ್ಟರ್ಗಳ ಮೂಲಕ ಒಟ್ಟಿದ್ದಾರೆ. ನಾಳಿದ್ದು ಎಲ್ಲರೂ ಕೂಡ ಬೆಂಗಳೂರು ನಗರವನ್ನು ಪ್ರವೇಶ ಮಾಡಿ 12 ಗಂಟೆಗಳ ನಂತರ ಎಲ್ಲರೂ ಕೂಡ ರ್ಯಾಲಿಯ ಮುಖಾಂತರ ಫ್ರೀಡಂ ಪಾರ್ಕ್ಗೆ ತೆರಳಿ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಡೆಲ್ಲಿಯಲ್ಲೂ ನಡೆಯುತ್ತೆ, ಎಲ್ಲ ರಾಜಧಾನಿಗಳಲ್ಲೂ ನಡೀತದೆ. ಡೆಲ್ಲಿಯಲ್ಲಿ 1.25 ಕೋಟಿಗಿಂತಲೂ ಹೆಚ್ಚು ಜನ ತಯಾರಾಗಿದ್ದಾರೆ. ಡೆಲ್ಲಿಲಿ ನಮ್ಮ ಕರ್ನಾಟಕದಲ್ಲಿ ನಾವು ಬೆಂಗಳೂರಿನಲ್ಲಿ 25,000ಕ್ಕಿಂತಲೂ ಹೆಚ್ಚು ಜನ, 1,000ಗಿಂತಲೂ ಹೆಚ್ಚು ಟ್ರ್ಯಾಕ್ಟ್ರು, 4-5 ಇತರ ವಾಹನಗಳು ಸೇರಿ ಈ ಪೆರೇಡನ್ನು ನಡೆಸಬೇಕು. ಮತ್ತು ನಮ್ಮದೇ ಆದ ರೀತಿಯಲ್ಲಿ ಜನತಂತ್ರವನ್ನು ಉಳಿಸೋ ದೃಷ್ಟಿಯಿಂದ ರಾಷ್ಟ್ರಧ್ವಜವನ್ನು ಹಾರಿಸಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ಕಾರ್ಮಿಕ ವಿರೋಧಿಯನ್ನು ಖಂಡಿತ ವಾಪಸ್ ತಗೊಳ್ಳೇಬೇಕು, ಯಾವುದೇ ರೀತಿ ಮುಲಾಜಿಲಿ ವಾಪಸ್ ತಗೋಬೇಕು ಅನ್ನೋ ಒತ್ತಾಯ ಮಾಡುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಗಣರಾಜ್ಯೋತ್ಸವದ ದಿನದಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಇದೀಗ ರೈತರು ಸಜ್ಜಾಗಿದ್ದಾರೆ. ಸೊ ಹೋರಾಟದ ಸ್ವರೂಪ ಯಾವ ರೀತಿಯಾಗಿರಲಿದೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು, ರೈತಪರ ಹೋರಾಟಗಾರರು ಆಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಸುಮಾರು 30,000 ರೈತರು ರಾಜ್ಯದ ಮೂಲೆ ಮೂಲೆಗಳಿಂದ ಗಣರಾಜ್ಯೋತ್ಸವದಂದು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಅವತ್ತಿನ ಹೋರಾಟದ ಸ್ವರೂಪ ಯಾವ ರೀತಿ ಇರಲಿದೆ ಸರ್? ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮೆಲ್ಲ ಮುಖಂಡರುಗಳು ಪ್ರವಾಸವನ್ನು ಮಾಡಿ ಶಾಂತಿಯುತವಾಗಿ ಈ ಒಂದು ಮೆರವಣಿಗೆ ನಡಿಬೇಕು, ರ್ಯಾಲಿ ನಡಿಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ಎಲ್ಲ ಸಂಘಟನೆಗಳು ಸೇರಿ ನಾವು ನಾಳಿನ ಗಣರಾಜ್ಯೋತ್ಸವ ಪೆರೇಡನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಬೇರೆ ಬೇರೆ ಅನ್ನುವಂಥ ವಿಚಾರ ಹೇಳಬೇಕಾದ ಅಗತ್ಯ ಇಲ್ಲ. ಎಲ್ಲ ಸಂಘಟನೆಗಳು, ರೈತ, ದಲಿತ, ಕಾರ್ಮಿಕ ಐಕ್ಯ ಹೋರಾಟದ ವತಿಯಿಂದ ಸಂಯುಕ್ತವಾಗಿ ಈ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಶಾಂತಿಯುತವಾಗಿ ರಾಷ್ಟ್ರಧ್ವಜವನ್ನು ಹಿಡಿದು ಮೆರವಣಿಗೆ ಮೂಲಕ ಸಾಕ್ತೀವಿ. ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಯಾರೂ ಕೂಡ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದೀವಿ. ಮತ್ತು ಎಲ್ಲ ವಾಹನಗಳಲ್ಲಿ ರೈತರು ಬೆಂಗಳೂರು ನಗರಕ್ಕೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ನಾವು ಶಾಂತಿಯುತವಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯವಾದಂಥ ವಿಚಾರ. ದೆಹಲಿ ರೈತರ ಹೋರಾಟವನ್ನು ಬೆಂಬಲಿಸಬೇಕು. ಏನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರೈತ ವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ, ಅದನ್ನು ವಾಪಸ್ ತಗೊಳ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಒತ್ತಾಯ. ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಜನತಂತ್ರ ವ್ಯವಸ್ಥೆಯಲ್ಲಿ ನಾವು ರಾಷ್ಟ್ರದ ಪ್ರೇಮ ಮತ್ತು ದೇಶಭಕ್ತಿಯನ್ನು ಇಟ್ಕೊಂಡು ನಮ್ಮ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೇನೆ ಬೆಂಗಳೂರು ನಗರದಲ್ಲೂ ಕೂಡ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ನಾವು ರ್ಯಾಲಿಯನ್ನು ಮಾಡಲಿಕ್ಕೆ ನಿಶ್ಚಯವನ್ನು ಮಾಡಿದ್ದೇವೆ. ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಬಂದ್ ಆಗಬಾರ್ದು ಮತ್ತು ರ್ಯಾಲಿಗೆ ಎಲ್ಲ ಜನರ ಸಹಕಾರ ಸಿಗಬೇಕು ಅನ್ನುವಂಥ ಯೋಚನೆ ಇಟ್ಕೊಂಡು ನಾವು ಈ ಒಂದು ರ್ಯಾಲಿಯನ್ನು ವ್ಯವಸ್ಥೆ ಮಾಡಿದ್ದೀವಿ. ಬೆಂಗಳೂರು ನಗರಕ್ಕೆ ಬರುವಂತ ಎಲ್ಲ ರಸ್ತೆಗಳಿಂದಲೂ ಕೂಡ ಪ್ಲಾನ್ ಮಾಡಿದ್ದೀರಾ ಸರ್? ನೀವು ಹೇಳ್ತಾ ಇದ್ರಿ ಹಲವಾರು ರೈತರು ಜೊತೆಯಲ್ಲಿ ಬರ್ತಾ ಇದ್ದಾರೆ. ಮೇಡಮ್, ಈಗ ಬೆಂಗಳೂರು ನಗರಕ್ಕೆ ಬರುವಂತ ಕೋಲಾರ ಭಾಗದಿಂದ ಬರುವಂತ ಮುಖ್ಯ ರಸ್ತೆಯಲ್ಲಿ, ಮತ್ತೆ ಏನು ದೊಡ್ಡಬಳ್ಳಾಪುರದಿಂದ ಬರುವಂತ ರಸ್ತೆಯಲ್ಲಿ, ಮತ್ತೆ ಹೈದರಾಬಾದ್ ರಸ್ತೆಯಲ್ಲಿ, ತುಮಕೂರು ರಸ್ತೆಯಲ್ಲಿ, ಮೈಸೂರು ರಸ್ತೆಯಲ್ಲಿ, ಹೀಗೆ ಬೆಂಗಳೂರು ನಗರಕ್ಕೆ ಹೊರವಲಯದಿಂದ ಬರ್ತಕ್ಕಂಥ ಎಲ್ಲ ಮುಖ್ಯ ರಸ್ತೆಗಳಿಂದ ವಾಹನಗಳ ಮೂಲಕ ರೈತರು ಬರ್ತಾ ಇದ್ದಾರೆ. ಎತ್ತಿನ ಗಾಡಿ ಮೂಲಕ, ಟ್ರ್ಯಾಕ್ಟರ್ ಮೂಲಕ ಮತ್ತು ಬೇರೆ ಬೇರೆ ಮೋಟರ್ ಬೈಕ್ ಮೂಲಕ ಮತ್ತು ಜೀಪ್ಗಳ ಮೂಲಕ ಬರ್ತಾ ಇದ್ದಾರೆ. ಆ ಎಲ್ಲ ರೈತರು ಶಾಂತಿಯುತವಾಗಿ ಸರತಿ ಸಾಲಿನಲ್ಲಿ ಬರ್ತಾ ಇದ್ದಾರೆ.
ಅವರೆಲ್ಲರೂ ಕೂಡ ಶಾಂತಿಯುತವಾಗಿ 12 ಗಂಟೆಗೆ ನಾವು ರೈಲ್ವೆ ನಿಲ್ದಾಣವನ್ನು ತಲುಪಿ ಅಲ್ಲಿಂದ ಫ್ರೀಡಂ ಪಾರ್ಕ್ಗೆ ಹೋಗ್ತೀವಿ. ಆ ಮೂಲಕ ಫ್ರೀಡಂ ಪಾರ್ಕಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. ರಾಜ್ಯ ಸರ್ಕಾರ ಮಾಡುವಂಥ ಗಣರಾಜ್ಯೋತ್ಸವಕ್ಕೆ ನಾವು ತೊಂದರೆ ಮಾಡೋದಿಲ್ಲ. ಜೊತೆಗೆ ಅವರ ರಾಜ್ಯೋತ್ಸವ ಆಚರಣೆ ಮುಗಿದ ನಂತರ ನಮ್ಮ ಕಾರ್ಯಕ್ರಮವನ್ನು ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಹೋರಾಟದಲ್ಲಿ ಇಡೀ ರಾಜ್ಯದ ಎಲ್ಲ ರೈತ ಸಂಘಟನೆಗಳು, ರೈತಪರ ಚಿಂತಕರು, ಜನಪರ ಚಿಂತಕರು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ನಿಟ್ಟಿನಲ್ಲಿ ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ, ರ್ಯಾಲಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಸರ್. ಇದೀಗ ಟ್ರ್ಯಾಕ್ಟರ್ನಲ್ಲಿ ಬರಬೇಡಿ, ಬೇರೆ ಬೇರೆ ವಾಹನಗಳಲ್ಲಿ ಬನ್ನಿ, ಟ್ರ್ಯಾಕ್ಟರ್ನಿಂದ ಬಂದ್ರು ಅಂತಂದ್ರೆ ಬೆಂಗಳೂರಿಗರಿಗೆ, ವಾಹನ ಸವಾರಿಗೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಬರುವಂತಹ ಆದ್ರೆ ಬೆಂಗಳೂರಿಗೆ ಪ್ರವೇಶ ಮಾಡುವಂತಹ ಆ ರೋಡ್ಗಳಲ್ಲೇ ಅಲ್ಲೇ ಅವರನ್ನ ತಡೆಯಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ನೋಡಿ, ಪೊಲೀಸ್ನವರು ರಾಷ್ಟ್ರಧ್ವಜ ಹಿಡಿದು ಬರುವಂತ ರೈತರನ್ನ ತಡೆದ್ರೆ ಇದು ರಾಷ್ಟ್ರಕ್ಕೆ ಮಾಡುವಂತ ಅಪಮಾನವಾಗ್ತದೆ. ಯಾಕೆಂದ್ರೆ ಗಣರಾಜ್ಯೋತ್ಸವದಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ನಾವು ಬಂದಾಗ ಅದನ್ನು ತಡೆದ್ರು ಅಂದ್ರೆ ಪೊಲೀಸ್ನವರು ರಾಷ್ಟ್ರಧ್ವಜಕ್ಕೆ ಅವರೇ ಅಪಮಾನ ಮಾಡಿದಂಗೆ ಆಗ್ತದೆ. ಅದನ್ನು ಮಾಡಬಾರ್ದು. ಈಗಾಗಲೇ ದೆಹಲಿ ಸರ್ಕಾರ ರೈತರ ಒಂದು ರ್ಯಾಲಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಈ ರ್ಯಾಲಿ ಶಾಂತಿಯುತವಾಗಿ ನಡೀಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಪೊಲೀಸ್ನವರು ಮಾಡ್ಕೋಬೇಕು. ಆದರೆ ತಡೆಯುವಂಥ ಕೆಲಸವನ್ನು ಮಾಡಬಾರ್ದು. ನಾವು ಕೂಡ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಸಾರ್ವಜನಿಕರ ಸಹಕಾರ ಬೆಂಬಲವನ್ನು ಪಡೀಲಿಕ್ಕೆ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಈ ಒಂದು ಸಾಂಕೇತಿಕವಾದ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಸಹಕಾರ ಕೊಡಬೇಕು, ತಡೆಯುವಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ನೀವು ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ ನಾನು ನಿಮ್ಮನ್ನ. ಒಟ್ಟಾರೆಯಾಗಿ ಗಣರಾಜ್ಯೋತ್ಸವದ ದಿನದಂದು ಸಾಂಕೇತಿಕವಾಗಿ ಯಾರಿಗೂ ಕೂಡ ಸಮಸ್ಯೆ ಆಗದೆ ಇರೋ ನಿಟ್ಟಿನಲ್ಲಿ ನಾವು ರ್ಯಾಲಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಗಣರಾಜ್ಯೋತ್ಸವ ದಿನದಂದು ಸುಮಾರು 30,000 ರೈತರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಡೆಸಲಾಗ್ತಾ ಇದೆ. ರೈತರು ಪರೇಡ್ ಅನ್ನ ನಡೆಸೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಸೊ ಆ ದಿನದ ಹೋರಾಟದ ರೂಪುರೇಷೆ ಕುರಿತಂತೆ ರೈತಪರ ಹೋರಾಟಗಾರರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತನಾಡ್ತಾ ಇದ್ರು. ಸರ್, ಈಗ ಆಲ್ರೆಡಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಸುಮಾರು ಇಷ್ಟು ದಿನಗಳಿಂದಲೂ ಕೂಡ ನಿರಂತರವಾಗಿ ದೆಹಲಿಯಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ತನ್ನ ನಿರ್ಧಾರವನ್ನ ಬದಲಿಸಿಲ್ಲ. ಸೊ ಗಣರಾಜ್ಯೋತ್ಸವದಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಪರೇಡ್ ಮಾಡೋ ಮುಖಾಂತರ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನ ರಾಜ್ಯ ಹಾಗೆ ಕೇಂದ್ರ ಸರ್ಕಾರಕ್ಕೆ ಕೊಡೋದಕ್ಕೆ ರೈತರು ಬಯಸ್ತಿದ್ದೀರಿ ಅಂತ? ನೋಡಿ, 58 ದಿನಗಳಿಂದ ರೈತರು ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸುಮಾರು 145 ಜನ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ್ದಾರೆ. ಇಷ್ಟೆಲ್ಲ ಆಗಿದ್ರು ಕೂಡ ಸರ್ಕಾರ ಬರೀ ಮಾತುಕತೆ ನೆಪದಲ್ಲಿ 11 ಸಭೆಗಳನ್ನು ಮಾಡಿದ್ದಾರೆ. ರೈತರು ಕೇಳ್ತಕ್ಕಂಥದ್ದು ಎರಡೇ ವಿಚಾರ. ಒಂದು, ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿರತಕ್ಕಂಥ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತಕ್ಕಂಥದ್ದು ಒಂದು. ಎರಡನೇ ವಿಚಾರ ಏನು, ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಶಾಸನಾತ್ಮಕವಾಗಿ ನಿಗದಿಯಾಗಿ ಮಾಡುವಂಥ ಮಾನದಂಡ ಬರಬೇಕು ಮತ್ತು ಖರೀದಿ ಖಾತರಿಯನ್ನು ಕೊಡುವಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಎರಡೇ ವಿಚಾರವನ್ನು ಇಟ್ಕೊಂಡು ನಾವು ಸರ್ಕಾರಕ್ಕೆ ಒತ್ತಾಯವನ್ನು ತರ್ತಾ ಇದ್ದೀವಿ. ಸರ್ಕಾರ ಹಲವು ಸುತ್ತಿನ ಮಾತುಕತೆ ಆಡಿದರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಮತ್ತು ನಾಟಕೀಯವಾಗಿ ಸಭೆಗಳನ್ನು ಮಾಡಿ ಮುಂದೂಡ್ತಾ ಇದ್ದಾರೆ. ಜನತಂತ್ರ ವ್ಯವಸ್ಥೆಯಲ್ಲಿ ಜನರಿಗೆ ಬೇಕಾದಂಥ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರ ಕಾಯ್ದೆಗಳನ್ನ ತರಬೇಕಾಗ್ತದೆ. ಆದರೆ ಜನರನ್ನ ಮನೆಯಲ್ಲಿ ಕೂರ್ಸಾಯಿ, ರೈತರನ್ನ ಮನೆಯಲ್ಲಿ ಕೂಡಿ ಹಾಕಿ ನೀವು ಸುಗ್ರೀವಾಜ್ಞೆಯನ್ನ, ರೈತ ವಿರೋಧಿ ಸುಗ್ರೀವಾಜ್ಞೆಯನ್ನ ತಂದದ್ದು ಯಾರಿಗೋಸ್ಕರ ಅಂತಕ್ಕಂಥದ್ದು ಇಡೀ ದೇಶದ ಜನರಿಗೆ ಅನುಮಾನ ಬರ್ತಾ ಇದೆ. ನೀವು ಜನತಂತ್ರ ವ್ಯವಸ್ಥೆಯನ್ನು ಗೌರವಿಸೋದಾದ್ರೆ ಈ ಸರ್ಕಾರ ಕೂಡಲೇ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು. ಇಲ್ಲ ಅಂತ ಹೇಳಿದ್ರೆ 26ರ ನಂತರ ಕೂಡ ಚಳುವಳಿ ತೀವ್ರ ಆಗ್ತದೆ. ಮತ್ತು ಈಗ ಏನಾಗಿದೆ, ದೆಹಲಿಗೆ ಹೋಗ್ಲಿಕ್ಕೆ ರೈತರಿಗೆ ರೈಲ್ ಇಲ್ಲ, ಎಲ್ಲರೂ ಕೂಡ ಫ್ಲೈಟ್ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಸ್ವಲ್ಪ ಕರ್ನಾಟಕದಿಂದ ಹೆಚ್ಚು ಜನ ರೈತರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದನ್ನ ವಾಹಿನಿ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದೀರಿ. ಈಗಲಾದ್ರೂ ಕೇಂದ್ರ ಸರ್ಕಾರ ರೈತರ ಸಮಸ್ಯೆಗಳನ್ನ ಆಲಿಸುತ್ತಾ ತನ್ನ ನಿರ್ಧಾರವನ್ನ ಬದಲಿಸುತ್ತಾ ಅನ್ನೋದನ್ನ ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.
ಗಣರಾಜ್ಯೋತ್ಸವದಂದು ಬೆಂಗಳೂರಿನಲ್ಲಿ ರೈತರು ಪರೇಡ್ ನಡೆಸಲಿದ್ದಾರೆ. ಸುಮಾರು 30,000ಕ್ಕೂ ಅಧಿಕ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ಕನ್ನಡಪರ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿವೆ. ಈ ಬಗ್ಗೆ ಮಾತನಾಡೋದಕ್ಕೆ ಕರವೇ ಮುಖಂಡರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ರೈತರು ನಡೆಸ್ತಾ ಇರುವಂತಹ ಪರೇಡ್ಗೆ ನಿಮ್ಮ ಬೆಂಬಲ ಕೂಡ ಇದೆಯಾ, ಅಥವಾ ನೈತಿಕವಾಗಿ ಮಾತ್ರ ಬೆಂಬಲ ಕೊಡ್ತಾ ಇದ್ದೀರಾ, ಅಥವಾ ಪ್ರತಿಭಟನಾ ಸ್ಥಳದಲ್ಲಿ ನೀವುಗಳು ಕೂಡ ಭಾಗವಹಿಸ್ತಿದ್ದೀರಾ? ನೀವು ಯಾವ ರೀತಿಯಾಗಿ ಸಿದ್ಧರಾಗಿದ್ದೀರಿ, ಯಾವ ರೀತಿ ತಯಾರು ಮಾಡ್ಕೊಂಡಿದ್ದೀರಿ ಸರ್? ನಾವು ರೈತರ ಮಕ್ಕಳು, ರೈತರಿಗೆ ಬೆಂಬಲ ಕೊಡುವಂತದ್ದು ನಮ್ಮ ಕರ್ತವ್ಯ. ಆದ್ರಿಂದ ನಾವು ಅವರಿಗೆ ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ದೀವಿ. ಮತ್ತೆ ನಾವು ನಾಳೆ ಸಭೆಯನ್ನ ಮಾಡಿ ಅಂತಿಮ ನಿರ್ಧಾರವನ್ನ ನಾವು ಪ್ರಕಟಣೆ ಮಾಡ್ತೀವಿ. ಸರ್, ಈಗ 30,000ಕ್ಕೂ ಅಧಿಕ ರೈತರೇ ಭಾಗವಹಿಸ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ನಿಮ್ಮ ಒಂದು ಕಾರ್ಯಕರ್ತರು ಕೂಡ ಬೆಂಬಲವನ್ನ ಕೊಟ್ರೆ ನೀವು ಕೂಡ ಅತಿ ದೊಡ್ಡ ಸಂಖ್ಯೆಯಲ್ಲಿ ಅವರಿಗೆ ಬೆಂಬಲ ಕೊಡೋದಕ್ಕಲ್ಲಿ ಹೋಗ್ತಿದ್ದೀರಾ, ಹೇಗೆ? ಇಲ್ಲ, ನಾವಿನ್ನು ನಾಳೆ ಸಭೆ ಮಾಡಿ ಅಂತಿಮ ನಿರ್ಧಾರವನ್ನ ಘೋಷಣೆ ಮಾಡ್ತೀವಿ. ಅದು ಅವರಿಗೆ ನಿರ್ಧಾರ ಮಾಡ್ತೀರಿ ಯಾವ ರೀತಿಯಾಗಿ ನಮ್ಮ ಬೆಂಬಲ ಇರುತ್ತೆ ಅನ್ನೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಇದಿಷ್ಟೋ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.